ಮಗು ಮಗು ನಮ್ಮದು. ಫೈನಲಿ ಅಂದರೆ ಒಂದು ಆಶೀರ್ವಾದ ಮಾಡಿದರೆ ನಿಮ್ಮಿಂದ ನೋಡಿ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿದೆ. ಆ್ಯಂಡ್ ಅರ್ನಿಂಗ್ ಸೆಕ್ಷನ್ ಆನ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಆ್ಯಂಡ್ ಎಷ್ಟು ಬಂದಿದೆ ಅಂತ ಹೇಳಿ ಕಮೆಂಟ್ ಹಾಕಿ, ಗೆಸ್ ನೋಡೋದ ಯಾರು ಕರೆಕ್ಟಾಗಿ ಮಾಡ್ತೀರಂತ. ನನಗೆ ಏನಾದ್ರು ಇಷ್ಟ ಬಂದರೆ ನಿಮಗೆ ಏನಾದರೂ ಕೊಡೋ ಥರ ಅನಿಸಿದರೆ ಕೊಡ್ತೀನಿ ಬ್ರೋ. ಹೇಳಿ ನೋಡೋದ ಎಷ್ಟು ಅರ್ನಿಂಗ್ ಮಾಡಿರ್ಬೋದು ನಾನು ಅಂತ. ಆ್ಯಂಡ್ ಇದನ್ನು ಏನು ಮಾಡ್ತೀನಿ ಅಂತಲೂ ನಾನು ತೋರಿಸ್ತೀನಿ. ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ನನ್ನ ಹೆಸರು ಮನಸ್ಸಲ್ಲಿರಲಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸ್ವಲ್ಪ ಚೆನ್ನಾಗಿರಲಿಲ್ಲ, ಏನೇನೋ ಸಮಸ್ಯೆ ಇತ್ತು. ಸ್ವಲ್ಪ ಅದು ಹೇಳ್ತೀನಿ. ಆ್ಯಂಡ್ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಇವತ್ತು ಮತ್ತೆ ವಾಪಸ್ಸು ಬ್ಲಾಗಿಗೆ ಬಂದಿದ್ದೀನಿ. ಆ್ಯಂಡ್ ಲಾಸ್ಟ್ ಟೈಮು ಗಿಡ ನಡಬೇಕಾದ್ರೆ ಮಳೆ ಬಂತು, ಆಗಲಿಲ್ಲ, ಅಂದರೆ ಕೊಳ್ತು ಹೋಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿರೋ ಕೆಲಸ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ವಿ. ಆ್ಯಂಡ್ ನಂದು ಒಂದು ಹೊಸ ಟೀಮ್ ರೆಡಿ ಮಾಡಿದ್ದೀನಿ ನೋಡ್ರಿ, ಒಡಿಸ್ಸಾದವರು. ಕ್ಯಾರೆ ನಾಮ್ ಬೋಲ್ರಿ? ರಾಕೇಶ್ ಅಂತ. ತುಮಾರ? ರಾಜಾ. ಆಕಸ್ಮಿಕ ಇವ್ರು ನನಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ಸಿಕ್ಕಿದ್ದು. ಹೆಂಗೋ ಒಂದು ನಾನೇನು ಕ್ಯಾಚ್ ಮಾಡ್ಕೊಳ್ತು, ಅವರೇ ನನ್ನ ಕ್ಯಾಚ್ ಮಾಡ್ಕೊಂಡ್ರೆ, ಬನ್ನಿ ಏನು ಬೇಕಾದರೂ ಮಾಡೋದ, ಇಲ್ಲಿಗೆ ಬೇಕಾದರೂ ರೆಡಿ ಅಂತೇಳಿ. ಮತ್ತು ಪಾಪದ ಹುಡುಗರು, ಪಾಪ ಹಾಟ್ಲಿ ಮನುಷ್ಯರು, ಯಾರಾದರೂ ಏನು ಬ್ರೋ, ನಾವು ಇಷ್ಟಪಡ್ಕೊಂಡು ನಮ್ಮ ಜೊತೆ ಇರ್ತೀವಿ ಅಂದರೆ ಬಿಡೋಕ್ಕಾಗುತ್ತಾ. ಆ್ಯಂಡ್ ಈ ಟೀಮ್ ಜೊತೆಗೆ ಇವಾಗ ಗಿಡ ನಡಕ್ಕೆ ಹೋಗ್ತಾ ಇದ್ದೀನಿ. ಮೊನ್ನೆ ವೈನಾಡಲ್ಲಿ ಹೋಗ್ಬಿಟ್ಟು ತುಂಬ ಪ್ರಕೃತಿ ವಿಕೋಪ ನೋಡಿ ಮನಸ್ಸಿಗೆ ಒಂಥರ ಬೇಜಾರಾಗಿದೆ ಬ್ರೋ. ಇದನ್ನೆಲ್ಲ ತಡಿಬೇಕು, ಮುಂದೆ ಫ್ಯೂಚರ್ ಜನ್ರೇಷನ್ ಚೆನ್ನಾಗಿರ್ಬೇಕಂದ್ರೆ ನಾವು ಹೋರಾಡಿ ನಾವೇನಾದರೂ ಒಂದು ಕ್ರೆಡಿಟ್ ಥರ ನಮ್ಮ ಕಡೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸ್ಟ್ರಾಂಗಾಗಿ ಕೂತ್ಬಿಟ್ಟೈತೆ ಇವಾಗ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಿ ಗಿಡಗಳನ್ನ ನಡ್ತೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ರಿಗೂ ಅಂದರೆ ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಾರೆಲ್ಲ ನೋಡ್ತೀರಾ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಯಾಕೆಂದರೆ ನಮ್ಮ ಯೂಟ್ಯೂಬ್ ಮಾನಿಟೈಸ್ ಆಗಿದೆ, ಕಾಸು ಬರೋ ಥರ ಆಗಿದೆ. ಆ್ಯಂಡ್ ಪ್ರತಿಯೊಂದು ಕಾಸನ್ನು ಯಾವ ಥರ ಯೂಸ್ ಮಾಡ್ಕೊತೀನಿ, ಯಾವ ಉದ್ದೇಶಕ್ಕೆ ಮಾಡಿದ್ದೀನಿ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮಚ್ ಲವ್, ಪ್ರೀತಿ ಇರಲಿ ಮನಸ್ಸಲ್ಲಿ. ಗಿಡಗಳು ನೋಡ್ರಿ, ಲಾಸ್ಟ್ ಟೈಮ್ ತಂದಿದ್ದು ಇದೆ, ಸೇಫಾಗಿ ಇಟ್ಟಿದ್ವಿ. ಇದನ್ನೇ ಭಾಷೆ ಬರಲ್ಲ ಪಾಪ. ಐಸಾ ಪಕಡ. ಹಾಂ, ಫೈನಲಿ ಗಿಡ ಎಲ್ಲ ತುಂಬಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ ನೋಡ್ರಿ ನಮ್ಮ ಹೃದಯ ಅಂತ ಬ್ರದರ್ಸ್ ಜೊತೆ. ಪಾಪ ರೆಸ್ಟಲ್ಲಿ ಬರ್ತಾ ಇದ್ದಾರೆ. ಮೇ ಊಟ ಆಗ್ಯಾರೆ, ಮೇ ಊಟ ಹೋಗ ನೀ ನೋಡ್ರಿ ಯಾವ ಥರ ಪ್ರೀತಿ. ಆದರೂ ನಮ್ಮ ತಮ್ಮಂದಿರು ಇವರು, ಪಾಪ ಇವ್ರನ್ನ ಬಿಡಂಗಿಲ್ಲ ನೋಡಿ. ಅಲ್ಲಿ ಮೇಲೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಳ್ಳೇದಾಗೋ ಥರ ವಿಚಾರ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು. ಸೊ ನನ್ನ ಉದ್ದೇಶನೂ ಅದೇ. ಕೆಲವೊಂದು ಮನಸ್ಥಿತಿಲಿ ಏನೇನೋ ಅನಿಸುತ್ತೆ, ಸರಿ ಮಾಡಿಕೊಂಡು ಇವಾಗ ಸ್ಟಡಿಯಾಗಿ ನಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರೋ. ಯಾಕೆಂದರೆ ಮುಂಚೆ ಅದೇನು ಮಾಡಿದ್ದೀನಿ ಏನಂತ ಗೊತ್ತಿಲ್ಲ. ಆದರೆ ಈ ಪ್ಲಾಟ್ಫಾರ್ಮು ಸೋಷಿಯಲ್ ಮೀಡಿಯಾ ಬಂದಮೇಲೆ ನೀವುಗಳೆಲ್ಲ ಇದ್ದೀರಾ. ಆ್ಯಂಡ್ ನಿಮ್ಗಳದ್ದೆಲ್ಲ ಹಾರ್ಟ್ಲಿ ಸಪೋರ್ಟ್ ಇರುತ್ತೆ. ಆ್ಯಂಡ್ ಏನೇ ಆದರೂ ಒಳ್ಳೆಯದೇ ಮಾಡಬೇಕು ಅನ್ನೋ ಥರ ಉದ್ದೇಶ. ರುಕ್ ಅರೆ ಹಾಂ, ಜಂಪ್. ಹಾಂ, ಯಾ ಜಂಪ್. ಸುಸ್ತಾಯಿತು. ಇಲ್ಲಿ ಗಿಡ ನಡೋ ಸ್ಪಾಟಿಗೆ ಬಂದು ಗಿಡ ನಡುವ. ಲೇಕೆ ಬಾ. ಹಾಂ ಲೇಕೆ. ಥ್ಯಾಂಕ್ ಯು. ಆ್ಯಂಡ್ ಪ್ರಕೃತಿಗೆ ನಾವು ಎಷ್ಟು ಚಿರಋಣಿಯಾಗಿ ಇರ್ತೀವಿ ಅಷ್ಟು ಸಾಲಲ್ಲ. ಯಾಕೆಂದರೆ ಈ ಪ್ರಕೃತಿ ನಮಗೆ ಕೊಟ್ಟಿರೋ ಒಂದು ಗಿಫ್ಟು ತುಂಬ ಇದೆ. ಮೊನ್ನೆನೂ ಅಷ್ಟು ವೈನಾಡಲ್ಲಿ ಹೋಗಿ ತುಂಬ ಬೇಜಾರಾಯಿತು ಮನಸ್ಸಿಗೆ. ಆ್ಯಂಡ್ ನಾನು ಡಿಸೈಡ್ ಮಾಡಿದ್ದೀನಿ, ಎಲ್ಲರೂ ಒಂದು ಗಿಡ ಅಂದರೆ ತುಂಬ ಗಿಡ ನಡ್ಬೋದು. ಆ್ಯಂಡ್ ಎಲ್ಲರೂ ಒಂದು ಒಳ್ಳೆಯ ಮನಸ್ಸು ಅಂತ ಯೋಚನೆ ಮಾಡಿದರೆ ತುಂಬ ಒಂದು ಒಳ್ಳೆಯದಾಗೋ ಥರನೂ ಆಗುತ್ತೆ. ಇವಾಗ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ, ಏನು ಕಷ್ಟಪಟ್ಬಿಟ್ಟು ಸ್ವಲ್ಪ ಶ್ರಮಪಟ್ಟೆ ಮಾಡ್ತಾಯಿದ್ವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಿಷಿನರಿ ಎಲ್ಲ ತರಿಸ್ತೀನಿ. ಆ್ಯಂಡ್ ಈಸಿ ಆಗುತ್ತೆ. 10, 20 ಆಗಿದೆ, 200, 1000, ಲಕ್ಷ ಆಗೋ ಥರ ಪ್ರೀತಿ ಇಟ್ಬಿಟ್ಟು ಆ ಕೆಲಸನ ಮಾಡಿಸಿ. ಆ್ಯಂಡ್ ನಾನು ಏನು ಮಾಡ್ತೀನಿ ಮುಂದೇನು ಅಂತ ನೋಡ್ತಾ ಇರಿ. ಪ್ರೀತಿ ಮನಸ್ಸಲ್ಲಿ ಇಟ್ಕೊಳ್ಳಿ ಅನ್ನೋ ನಾನು ಪ್ರೀತಿನ ಯಾವ ಥರ ನಿಮಗೆ ತೋರಿಸ್ತೀನಿ ಅನ್ನೋದು ಮುಖ್ಯ. ಯಾಕಂತಂದರೆ ಎಲ್ಲರೂ ನೋಡ್ತಾ ಇರ್ತೀರ, ಅಜ್ಜ, ಅಜ್ಜಿ, ಅಣ್ಣ, ಬ್ರದರ್ಸು, ಎಲ್ಲ ಫ್ಯಾಮಿಲಿ. ನಿಮ್ಮ ಪ್ರೀತಿ ನನಗೆ ಮುಖ್ಯ, ನಿಮ್ಮ ಆಶೀರ್ವಾದ ಮುಖ್ಯ. ಪ್ಲೀಸ್ ನಿಮ್ಮ ಹುಡುಗನಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ಮಚ್ ಲವ್. ಆ್ಯಂಡ್ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ
ಅವರಿಗೋಸ್ಕರ ಅವ್ರ ಹೆಸರಲ್ಲಿ ಅವ್ರ ಆರೋಗ್ಯ ಆಯುಷು ಚೆನ್ನಾಗಿರಲಿ ಅಂತ, ಎಲ್ಲರನ್ನ ಕಾಪಾಡಲಿ ಅಂತ ಈ ಗಿಡನ ನಡ್ತಾ ಇದ್ದೀನಿ. ಫಸ್ಟ್ಲು ದೇವ್ರೆ 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 ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಆ್ಯಂಡ್ ಪ್ರಕೃತಿ ಎಲ್ಲರನ್ನೂ ಕಾಪಾಡಪ್ಪ, ಒಳ್ಳೇದಾಗೋ ಥರ ಮಾಡಿ. ಲಾಸ್ಟ್ ಟೈಮು ನಟ್ಟಿದ್ವಿ ಗಿಡ, ಅವಾಗ ಮಳೆ ಜಾಸ್ತಿ ಇತ್ತು, ಕ್ಲೈಮೇಟ್ ಸೂಟೇಬಲ್ ಇರಲಿಲ್ಲ. ಇವಾಗ ಪರವಾಗಿಲ್ಲ. ಆ್ಯಂಡ್ ಎಲ್ಲರೂ ಅಷ್ಟೇ ಆದಷ್ಟು ನೇಚರಿಗೆ ಹೆಲ್ಪ್ ಆಗೋ ಕೆಲಸಗಳನ್ನ ಮಾಡಿ ಆ್ಯಂಡ್ ಒಂದಿನ ಅದು ನಮ್ಮನ್ನು ಕಾಪಾಡುತ್ತೆ. ಸೊ ಇವಾಗ ನಾವೇ ಅದನ್ನು ಕಾಪಾಡಬೇಕು. ಪ್ಲಾಸ್ಟಿಕ್ಗಳನ್ನೂ ಹಾಕಬೇಡಿ, ವಾಪಸ್ ತಗೊಂಡೋಗ್ತೀವಿ ನಾವು. ಇಲ್ಲಿ ಕಟ್ಟಾಯಿತು, ತಗೊಬರೋದು ಹೋಗಿ ಇನ್ನೊಂದು ಮತ್ತೆ ಹೋಗಬೇಕು. ಅಷ್ಟು ದೂರ ನಡ್ಕೊಂಬಂದು ಸ್ಟಾರ್ಟ್ ಮಾಡಿದಾಗ ಹಿಂಗಾಯ್ತಲ್ಲ ಅವರು. ಕೆಲವೊಂದು ಹಂಗೇನೆ, ಆದರೆ ನಾವು ಅದನ್ನು ಬಿಡ್ದೇ ಫುಲ್ಫಿಲ್ ಮಾಡಬೇಕು, ಕ್ಲಿಯರ್ ಮಾಡಬೇಕು. ಆ ಡಿಫೆನ್ಸು, ಆ ತಾಕತ್ತು ನಮ್ಮ ಜೊತೆನೇ ಇರೋದು. ನೋಡಿ ಮಾಮ ಮನೆಗೆ ಬಂದೆ, ನಮ್ಮ ಮಾಮ ಕೊಡ್ತಾ ಇದ್ದಾರೆ. ಅಪ್ಪಿ ಎಂದುಮ್ಮ ನೋಡಿ, ತೆಂಗಿನೂ ಬೇರೆ ನೋಡಿ ನೆಗಡ್ತಾಳೆ ನೋಡ್ರಿ. ಅಪ್ಪಿ ಮೊದಲು ತಂದಿರೋ ಗುದ್ದಿ ಕಟ್ಟಾಯಿತು ಅಂತ ಹೇಳಿ ಛಲ ಬಿಡದೆ ಹೋಗಿ ಇಸ್ಕೊಬಂದು ಮತ್ತೆ ಕೆಲಸನ ಮುಂದುವರಿಸ್ತಾ ಇದ್ದೀವಿ. ಇಲ್ಲಿ ನಾವು ನಡ್ತಾ ಇರೋ ಪ್ರತಿಯೊಂದು ಗಿಡ ಸಮೇತ ಎಲ್ಲರೂ ಆರೋಗ್ಯ ಆಯುಷ್ಯಗೋಸ್ಕರ ಪ್ರತಿಯೊಬ್ಬರಿಗೂ, ಎಷ್ಟು ಜನ ಭೂಮಿ ಮೇಲೆ ಇದ್ದೀವಿ, ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಕಾಪಾಡಬೇಕು ಆ್ಯಂಡ್ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲರೂ ಹೆಸರಲ್ಲಿ ನಡ್ತಾ ಇದ್ದೀನಿ. ಆ್ಯಂಡ್ ಖುಷಿ ಇರಲಿ ನಿಮ್ಮ ಮನಸ್ಸಲ್ಲೂ. ವಿಡಿಯೋಗ್ರಾಫರ್ಗೂ ರೆಸ್ಟು ಕೊಡ್ತಾ ನಡೆಸ್ತಾ ಇದ್ದೀನಿ, ಯಾಕೆಂದರೆ ಅವ್ನು ಕ್ಯಾಮ್ರಾ ಇಟ್ಕೊಂಡು ನಡೋಕ್ಕಾಗಲ್ಲ, ಮಳೆ ಬೇರೆ ಬರೋ ಥರ ಇದೆ. ಬೇಗ ಬೇಗ ಮುಗಿಸ್ಬೇಕು ಬ್ರೋ. ಒಂದು 10-15 ಗಿಡ ನಟ್ಟಾಗಿದೆ. ಬಾಯ್ಸ್ಗಳ ಕೈಲಿ ನಡ್ಕೊಂಡು ಬನ್ನಿ, ನಾನು ಸೇಫಾಗಿರೋ ಜಾಗ ಗುಂಡಿ ತಗೊಂಡು ಹೋಗ್ತೀನಿ ಅಂತ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಇರ್ಬೋದಲ್ಲ ಮುಂದೆ ಒಂದು 5 ವರ್ಷ ಎಲ್ಲ ಬಿಟ್ಟರೆ ಇದ್ರ ಅಡಿಯಲ್ಲಿ ನಾವೇ ಕೂತ್ರೆ, ಅದೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವಿ, ಒಂಥರ ಮಜಾ ಬ್ರೋ. ಸುಸ್ತಾಯಿತು, ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀವಿ. ಸುಸ್ತು ಹೋಗಾರೆ ತೋಣ ಅಂತೆ ಪಾಪ, ಏನಾದರೂ ಕೊಡಿಸ್ಬೇಕಿತ್ತು, ಕುಡಿಯೋಕೆ ಏನೂ ತಂದಿಲ್ಲ. ಹಂಗೆ ರೆಸ್ಟ್ ತೊಗೊಳ್ಳಿ ಅಂತ ಇದ್ದೀನಿ. ಸಾರಿ ಕಂಡ್ರಲ್ಲ ಬ್ರದರ್ಸ್, ಪಾಪ ಅಂದ್ಕೊಳ್ಳಿ, ಅಡ್ಜಸ್ಟ್ ಆಗಿಬಿಟ್ಟವ್ರೆ. ಸಖತ್ ಇಷ್ಟ ಇವರು ನನಗೆ. ಇಲ್ಲ ಆಯಿತು ನೋಡಿರಿ, ಲೊಕೇಶನ್ ಹುಡ್ಕೊಂಡು ನಡ್ತಾಯಿದ್ದೀವಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಡಬೇಕಾದ್ರೆ ಅಷ್ಟೇ ತುಂಬ ಪ್ರೊಟೆಕ್ಟ್ ಥರ ಮಾಡಿ ನಡಬೇಕು, ಯಾಕಂದರೆ ಬೇಗ ಹಾಳಾಗೋ ಥರ ಏನಾರು ಆಗೋ ಥರ ಆದರೆ ಭಾರಿ ಬೇಜಾರು. ಸೊ ನೋಡಿ, ಇವಾಗ ನಮ್ಮ ಕೈಲಿ ಆಗಿರೋ ಥರ ಟ್ರೂ ಆಗಿ ನಡ್ತಾಯಿದ್ದೀವಿ ಬ್ರೋ. ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಹೆವಿಯಾಗಿ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಎಲ್ಲರೂ ಆಶೀರ್ವಾದ ಮಾಡ್ತೀರಾ. ಆ್ಯಂಡ್ ಆ ಪ್ರೀತಿಗೆ ನಾನು ಚಿರಋಣಿಯಾಗಿ ಇಡ್ತೀನಿ ಬ್ರೋ, ಪಕ್ಕ. ಇದು ನನ್ನ ಮನಸ್ಸಿನ ಮಾತು. ಲೇ ಅಬ್ಬ, ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ, ಅಂದರೆ ಫೈನಲ್ ಹಂತಕ್ಕೆ ಮುಗಿಸಿ ಬಂದ್ವಿ. ಅವ್ರು ಕಿತ್ನಾರೆ ನೈ ಅವ್ರೇಕೆ ಅಣ್ಣ ಪೂರ ಖಾಲಿ ಕರ್ಲುಂಗ. ಇವತ್ತಿನ ಕೆಲಸ ಸೂಪರಾಗಿ ನಾವು ಅಂದ್ಕೊಂಡಿರೋ ಥರ ಮಾಡಿದ್ವಿ. ಖುಷಿ ಆಯಿತು ಬ್ರೋ. ಇನ್ನು ಇದಕ್ಕೆ ಕೊನೆ ಇಲ್ಲ ಬ್ರೋ, ಯಾಕಂದರೆ ನೀವುಗಳಷ್ಟು ಪ್ರೀತಿ ಕೊಡ್ತೀರಂದಾಗ ಆ ಪ್ರೀತಿನ ಪಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ಚಿರಋಣಿಯಾಗಿ ಪ್ರತಿಫಲವಾಗಿ ಯಾವ್ಯಾವ ಒಳ್ಳೆ ಥರ ಕೆಲಸ ಆಗುತ್ತೆ ನಾನು ಮಾಡ್ತಾಯಿರ್ತೀನಿ. ನೀವುಗಳು ನನ್ನ ಕೈಲಿ ಮಾಡಿಸೋರು ಆಗಿರ್ಬೇಕಂದ್ರೆ ಮಾಡಿಸ್ಲೇಬೇಕು. ಏನೇ ಆದರೂ ನಿಮ್ಮ ಪ್ರೀತಿಗೆ ಯಾವತ್ತೂ ಚಿರಋಣಿ ಬ್ರೋ. ಆ್ಯಂಡ್ ಮಸ್ಟ್ ಲವ್, ಪ್ರೀತಿ ಇರಲಿ. ಥ್ಯಾಂಕ್ ಯು ಆಲ್. ಬಾಯ್, ಮಚ್ ಲವ್, ಸಿ ಯು ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಮಗು ನಮ್ದು. ಗುಡ್ ಬಾಯ್. ಎಲ್ಲ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಮೈ ಮತ್ತೆ ಕಾಫಿ ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ.